ಸ್ವಾಮಿ ಶರಣಮಯ್ಯಪ್ಪ ಯಾಕೆನಪ್ಪ ಅಂದ್ರೆ ಡೇಟ್ ಸ್ವಾಮಿ ಶರಣಮಯ್ಯಪ್ಪ ಡೇಟ್ 23 ನವೆಂಬರ್. ಇವತ್ತು ಪುಡುಕ್ಷೇತ್ರದಿಂದ ಮೊನಂಗಲ್ ಅಂತ ಊರದ, ಆ ಊರಿಗೆ ನಡೆದ ಸ್ವಾಮಿ ದೇವ್ರ ದರ್ಶನ ಮಾಡ್ಕೊಂಡು ಸಿಗ ಹಾದಾಗ ಚಾಯ್ ಅನ್ಕೊಂಡು ಅಲ್ಕೊಂಡು ನಡೆದಿದೆ. ಮತ್ತೀಗ ಅಯ್ಯೋ ಸ್ವಾಮಿ ಶರಣಮಯ್ಯ. ಈಗ 12 ಆಗ್ಲತ್ತದ, ಇನ್ನ ನಡೆದಿದ್ದೆವು. ಯಾಕಂದ್ರೆ ಇನ್ನ ಟಯರ್ಡ್ ಆಗ್ಯದ. ಇನ್ನೊಂದು 3 ಕಿಲೋಮೀಟರ್ ಬರ್ತದೆ. ಇನ್ನ ನೆಕ್ಸ್ಟ್ ಸ್ಟಾಪ್ ಏನದ ಪವನ್ ಸ್ವಾಮಿ ಹೋಗಿ ಅವನಿಗೆ ಎರ್ಬಿಡಿ ತರಲ ಕಳಿಸಿದೆವು. ಅದು ನಾಯ್ಡು ಗುರುಸ್ವಾಮಿ ಬಲ್ಲದ. ಇನ್ನೊಂದು 50 ಕಿಲೋಮೀಟರ್ ಮುಂದೆ ಹೋಗ್ಯಾನವ. ಅಲ್ಲಿ ಹೋಗಿ ಇವತ್ತಂದ್ರೆ ಮತ್ತೆ ಅಲ್ಲೇ ಊಟ ಮುಗಿಸ್ಕೊಂಡು ಅಲ್ಲೇ ಉಳಿದು ಮತ್ತೆ ಸಂಜೆಗೆ ನೈಟ್ ಹಾಲ್ಟ್ ಎಲ್ಲದ ಅದೇ ಜಾಗಕ್ಕೆ ಬರ್ತದೆ. ಇಲ್ಲೇನು ಪರ್ಟಿಕ್ಯುಲರ್ ಹಾಲ್ಟ್ ಇಲ್ಲ, ಡೇ ಹಾಲ್ಟ್ನಾಗ. ಇಲ್ಲಿ ಯಾವ್ದಾರ ಒಂದು ಚಲೋ ಗುಡಿ ಮತ್ತು ಅಥವಾ ಏನಾರ ಕಂಫರ್ಟೇಬಲ್ ಜಾಗ ಸಿಕ್ತು ಅಂತಂದ್ರೆ ಅಲ್ಲೇ ನೋಡಿ ಅಲ್ಲೇ ಹಾಲ್ಟ್ ಮಾಡೋದು ಅಂತ ಇವತ್ತು ಬಂದೆವು ಮಧ್ಯಾಹ್ನಕ್ಕೆ. ನೋಡೋ ಸಂಖ್ಯೆಯಲ್ಲಿ ಒಂದು ಹೋಟೆಲಲ್ಲೊಂದು ಹೋಟೆಲ್ ಬಳಿ ಮತ್ತು ಒಳ್ಳೆ ಜಾಗ ಅವ್ರಿಗೆ ಕೇಳಿ ಇಲ್ಲಿ ಅಡುಗೆ ಮಾಡ್ಕೊಂಡು 1 ಗಂಟೆ ಮಕ್ಕೊಂಡು ಮತ್ತೆ ನಡೀವಿ. ಪರ್ಟಿಕ್ಯುಲರ್ ಇನ್ನೊಂದು ಹಾಲ್ಟ್ ಇಲ್ಲ. ಲಾಸ್ಟ್ ಹಾಲ್ಟಿಂದ ಒಂದು 30 ಕಿಲೋಮೀಟರ್ 21 ಕಿಲೋಮೀಟರ್ ಬಂದಿದೆ. ಆ್ಯಕ್ಚುಲಿ 20 ಕಿಲೋಮೀಟರ್ ಸುತ್ತಮುತ್ತ LP ಚಲೋ ಕಾಣಿಸ್ತಾ ಅಲ್ಲಿಂದ ಅಪ್ಲೈ ಇದೆ. ಇಲ್ಲಿ ಅಂತ ಇದು ಇಲ್ಲ. ಹೈವೇ ರೋಡಿಗೆ ಮೊಬೈಲ್ ಬತ್ತಿಗೆ ಸ್ವಾಮಿ. ಸೊ ಮಧ್ಯಾಹ್ನ ಮನಂಗಲ್ ಒಂದು ಹಾಲ್ಟ್ ಇದ್ದ. ಅಲ್ಲೇ ಮಧ್ಯಾಹ್ನ ಹೇಳೋದಲ್ಲ, ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಅರ್ಜೆಂಟ್ 3 ಅಮಡಿಗೆಲ್ಲ ಬಿಟ್ಟಿದ್ದೀವಿ. ಅಂದ್ರೆ ಕಂಟಿನ್ಯೂ ನಾನ್ ಸ್ಟಾಪ್ ಬಂದೆವು. ಆದಾಗ 1-2 ಗಂಟೆದಾಗ ಏನಪ್ಪ ಅಂದ್ರೆ ಆಲ್ಮೋಸ್ಟ್ 12 ಕಿಲೋಮೀಟರ್ ಬಂದಂಗೆ ಅದ. ಇನ್ನು ಖಾಲಿ 3-4 ಕಿಲೋಮೀಟರ್ ಅಷ್ಟೇ ಅದ ಇಲ್ಲಿಂದು. ಎಲ್ಲಿ ಸ್ಟಾಪ್ ಮಾಡಿಲ್ಲ. ಡೈರೆಕ್ಟ್ ಅಲ್ಲಿ ಹಿಂದೆ ಪೆಟ್ರೋಲ್ ಪಂಪ್ ಅದ. ಏನಪ್ಪ ಇಲ್ಲೇ ಹುಲ್ಲು ಗಾರ್ಡನ್ ಅದಂಗೆ ಕಾಣತ್ತ. ಸ್ವಾಮಿ ಇಬ್ಬರು ಮುಗರು ಕುಂತಾರೆ, ಇಲ್ಲೇ ರೆಸ್ಟ್ ಮಾಡತ್ತಾರ ಯಾರ್ದವ್ರು. ನಾವೀ ಜರ ಕೂಡರ್ ಇಲ್ಲೇ ಕುಂತು ಮತ್ತೆ ಹೋಗೋದು. ಮತ್ತೇನು ಹಾಲ್ಚಾಲ್ ಎಲ್ಲ ಠೀಕ್ ಅದ. ಬರ್ತಾ ಈಗ ದಿನಗಳು ಸನಿ ಆಗ್ಲತ್ತವ. ಇವತ್ತೇನು 23 ಅದ. ಇನ್ನೊಂದು ಏನದ ಈ ದಿನ ಆರಾಮದು. ಇದ್ರ ವಿಚಾರ ಬಂತು ವಿಚಾರ ಮಾಡಿದ್ರೆ ಟೈಮೇ ಹೋಗೋದು ಬಂತು. ಹೆಂಗೆ ಇವತ್ತು ಒಂದೊಂದು ಈಗ ಸ್ವಲ್ಪ ಡಿಫಿಕಲ್ಟ್ ನಡೆದಂಗೆ ಅನ್ಲತ್ತದ. ಬಟ್ ಪರವಾಗಿಲ್ಲ, ಜಲ್ದಿನೇ ಗಾಡಿ ಅಷ್ಟೇ. ಇನ್ನೊಂದು 4 ದಿನ ಗೊತ್ತೇ ಆಗಲ್ಲ ನಂಗೆ ಹೋಗೋದು. ಮತ್ತು ಜಲ್ದಿ ಮುಗಿಸ್ಕೊಂಡು 2 ಇಲ್ಲ 3 ತಾರೀಕಿಗೆ ದರ್ಶನ ಆಗುತ್ತೆ. 2 ತಾರೀಕು ಆಯ್ತಾ ಬಿಟ್ಟರೆ 3 ತಾರೀಕಿಗೆ ಟ್ರೈನ್ ಟಿಕೆಟ್ ಸಿಕ್ತಂದ್ರೆ ಮತ್ತೆ 3 ತಾರೀಕಿಗೆ ಬಿಡ್ತೇವೆ. ಇನ್ನೊಂದು ಕನ್ಫರ್ಮ್ ಮಾಡಿ, ಇಲ್ಲಾಂದ್ರೆ 4 ತಾರೀಕಿಗೆ ಬಿಡ್ತೇವೆ. ಸೊ ಫೈನಲಿ ಏನಪ್ಪ ಅಂದ್ರೆ ಇಲ್ಲಿ ಹಾಲ್ಟಿಗೆ ಬಂದೆವು. ನೋಡ್ಬೇಕು ಈಗ ಸಾಕಾಗ್ಯದ. ಇಲ್ಲೊಂದು ದೊಡ್ಡ ಗುಡಿ ಅದ, ಫಂಕ್ಷನ್ ಹಾಲ್ ಅದ ಇದು. ಇಲ್ಲಿ ಬಂದು ಹುಡುಗರ ಸ್ವಾಮಿಗಳು ಈಗ ಇಲ್ಲೇ ಒಳಗೆ ಹೋಗಿ ಇಳಿಬೇಕಾಯ್ತದ. ಮೇನ್ ರೋಡಿಗೆ ಅದ, ರೈಟ್ ಸೈಡಿಗೆ. ಇದಕ್ಕೆ ಯಾವ ಗುಡಿ ಅಂತಾರೆ, ಫಂಕ್ಷನ್ ಅಂತಾರೆ, ಅದಕ್ಕೆ ತಿಳ್ಕೊಬೇಕು. ಸ್ವಾಮಿಗಳು ಕಾಣ್ತದೆ. ಒಳಗೆ ಗಾಡಿ ಅದ, ನೀರಿನ ವ್ಯವಸ್ಥೆ ಕಾಣ್ತದೆ. ಇನ್ನು ಬಾತ್ರೂಮ್ ನೀರಿಂದೆಲ್ಲ ಅಲ್ಲೇ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಚಲೋ ಅದ. ನಿನ್ನಿನ್ಕಿಂತ ನೀನು ಭಾಳ ಡೇಂಜರ್ ಇತ್ತು. ರೋಡ್ ಸೈಡ್ ಮಕ್ಕೊಂಡಿದ್ದೆ, ಭಾಳ ತಕ್ಲೀಫ್ ಆಗಿ ಚಿಕ್ಕ ಹುಡುಗ ರಾತ್ರಿ ನಿದ್ದೆ ಬಂದಿತ್ತು, ಭಾಳ ಮುಷ್ಕಿಲ್ ಆಯ್ತು. ಇವತ್ತಿನ ಕಂಫರ್ಟ್ ಕಾಣತ್ತದ. ಜಾಗ ಎಲ್ಲ ಫಸ್ಟ್ ಕ್ಲಾಸ್. ಇದು ನೈಟ್ ಹಾಲ್ಟ್ ಜಾಗ ಅದ. ಫಂಕ್ಷನ್ ಹಾಲ್ ಆ್ಯಕ್ಚುಲಿ ಇದು ಫಂಕ್ಷನ್ ಹಾಲ್. ಈ ಫಂಕ್ಷನ್ ಹಾಲ್ ತೋಲ್ ಹೊಡದ. ಅಲ್ಲಿಂದ ಊಟ ಫಸ್ಟ್ ಕ್ಲಾಸ್. ಸ್ನಾನ ಅದನ್ನೆಲ್ಲ ಮಾಡಿದೆ. ಈಗ ಸ್ನಾನ ಅದನ್ನು ಮಾಡ್ಕೊಂಡು ಜಸ್ಟ್ ರೆಸ್ಟೋರ್ ಮಾಡ್ರ. ಅಡುಗೆ ಆಗ್ಲಕ್ಕ ಇನ್ನೊಂದು ಅರ್ಧ ಗಂಟೆ ಕಾಣ್ತದ. ಆಯ್ತು ತನಕ ಜರ ಸುಮ್ಮನೆ ಕುಂದ್ರ ಬೆನ್ನ ಆಡೋ ಗಂದಿನಲ್ಲದ ಕಾಲೆಲ್ಲ ಬೆನ್ನಿಗೆ ಊಟ ಮಾಡೋದು. ಜರ ಎಣ್ಣೆಗೆ ಅಷ್ಟೇ ಮಾಡೋದು.